ಸರಿ, ಭಯೋತ್ಪಾದನೆ ಅಂದ್ಕೊಳ್ಳಿ, ಈ ರಾಮೇಶ್ವರಂ ಕೆಫೆ ಸ್ಫೋಟ ಏನಿತ್ತು ಅದಕ್ಕೂ ಮುಂಚೆ ಬಿಜೆಪಿ ಕಚೇರಿಯನ್ನ ಸ್ಫೋಟ ಮಾಡಕ್ಕೆ ಪ್ಲಾನ್ ಮಾಡಿದ್ರಂತೆ. ಯಾರು ಹೇಳಿದ್ರು? ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಇರ್ಬೋದು. ಐ ಡೋಂಟ್ ನೋ. ಇಫ್ ಸಮ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹ್ಯಾಸ್ ಟೋಲ್ಡ್, ಐ ಕೆನಾಟ್ ಕಮೆಂಟ್ ಆನ್ ಇಟ್. ಐ ಡೋಂಟ್ ನೋ. ಅದು ತನಿಖೆ ಇದೆ, ತನಿಖೆ ನಡೀತೈತೆ, ಸರ್ಕಾರ ಐತೆ, ಅದಕ್ಕೆ ಇಲಾಖೆ ಐತೆ, ಖಂಡಿತವಾಗಿ ಅದನ್ನ ಏನು ಕ್ರಮ ತಗೋಬೇಕು ತೊಗೊಳ್ತಾರೆ. ಬಟ್ ಯಾವುದೇ ರೀತಿ ಇರಲಿ, ಆ ಆಫೀಸ್ ಇರಲಿ, ಈ ಆಫೀಸ್ ಇರಲಿ, ಇದು ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಒಳ್ಳೇದಲ್ಲ. ಬಟ್ ಉದ್ದೇಶ ಏನಂತಂದರೆ ಅವರು ಚೂಸ್ ಆ್ಯಂಡ್ ಪಿಕ್ ಮಾತಾಡ್ತಾರೆ. ಈಗ ಭಯೋತ್ಪಾದನೆ ಬಗ್ಗೆ ಮಾತನಾಡ್ತಾರೆ. ಕಳೆದ ಇದೇ 3 ತಿಂಗಳಿಂದ ಎಷ್ಟು ಭಯೋತ್ಪಾದನೆ ಅಟ್ಯಾಕ್ ಆಗಿದೆ ನಿಮ್ಗೆ ಯಾಕೆ ಮಾಹಿತಿ ಹಾಕಿಲ್ಲ? ನೀವು ಕೇಳ್ಬೇಕು. ಪ್ರಹ್ಲಾದ್ ಜೋಶಿ ಅವ್ರು ಬಂದ ಮತ್ತೆ ಸೆಂಟ್ರಲ್ ಕೇಳ್ಬೇಕು ತಾನೆ. ಏನು ಬರೀ ಇಡ್ಲಿ ವಡಾ ಪಾವ್ದು ಮಾತಾಡ್ತೀವ ಅವ್ರ ಹತ್ರ ಬಂದರೆ? ಕೇಳ್ಬೇಕು. ಕೇಂದ್ರ ಸರ್ಕಾರದ್ದು ಈ ಥರ ಯೋಜನೆಗಳಿದಾವೆ, ಏನಾಗೈತೆ, ಈ ಹೊಸ ಯೋಜನೆಗಳು ಬಂದವೆ ನಿಮ್ಮ ಬಡ್ಜೆಟ್ನಲ್ಲಿ, ನಮ್ಮ ಕರ್ನಾಟಕಕ್ಕೆ ಏನು ಸಿಕ್ಕೈತೆ? ಬಿಹಾರಿಗೆ ರೊಕ್ಕ ಕೊಟ್ರಿ, ತೆಲಂಗಾಣ ಇದಕ್ಕೆ ಆಂಧ್ರಗೆ ರೊಕ್ಕ ಕೊಟ್ರಿ, ನಮ್ಮ ಕರ್ನಾಟಕಕ್ಕೆ ಏನು ಕೊಟ್ರಿ? ಮತ್ತೆ ಕೇಳ್ಬೇಕಲ್ಲ. ಸಿ, ಯು ಶುಡ್ ಆಸ್ಕ್ ಅ ಸ್ಪೆಸಿಫಿಕ್ ಕ್ವಶನ್. ಅವ್ರು ಬಂದು ಅಲಿಗೇಷನ್ ಮಾಡಲಿ, ವಿ ರೆಸ್ಪೆಕ್ಟೆಡ್, ಬಿಕಾಸ್ ಎವ್ರಿ ಪೊಲಿಟಿಕಲ್ ಪಾರ್ಟಿ, ಎವ್ರಿ ಲೀಡರ್ ಹಸ್ ಗಾಟ್. ಬರೀ ಅಲಿಗೇಷನ್ ಮಾಡಿ ಹೋಗೋದಂದ್ರೆ ಏನು ಅರ್ಥ ಇದೆ? ಅವ್ರಿಗೆ ಬೇಕಿದ್ದ ಅಲಿಗೇಷನ್ ಮಾಡಿಬಿಟ್ರೆ ಆಯ್ತಾ? ನೀವು ಅವ್ರು ಅಲಿಗೇಷನ್ ಮಾಡಿ ತೋರಿಸಲೇಬೇಡ್ರಿ. ಪಾಯಿಂಟ್ ಕೇಳ್ರಿ. ನಿಮ್ಮ ಪಾಯಿಂಟ್ಗೆ ಉತ್ತರ ಕೊಟ್ಟರೆ ಮಾತ್ರ ನೆಕ್ಸ್ಟ್ ಅಲಿಗೇಷನ್ ತೋರಿಸೋದು. ನಿಮ್ಮ ಪಾಯಿಂಟ್ಗೆ ಉತ್ತರ ಕೊಡೋರಂಗೆ ಬರೀ ಅವ್ರ ಎಲಿಗೇಷನ್ ತೋರಿಸೋದು, ಅವ್ರ ಎಲಿಗೇಷನ್ ಬಂದು ನಮಗೆ ಹೇಳಿದ್ರೆ ಇದ್ಯಾ ಧರ್ಮ? ಕೇಳ್ರಿ, ಕೇಂದ್ರದಲ್ಲಿ ಏನು ನಡೀತಾ ಇದೆ? ಕಳೆದ 10 ವರ್ಷ ನಮ್ಮ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ನಲ್ಲಿ ಎಷ್ಟು ದಿವಸ ಬಂದಿದ್ದಾರೆ ಇದೆ? ಅವ್ರ ಹತ್ರ ಮಾಹಿತಿ ಇದೆಯಾ? ಪ್ರಧಾನಮಂತ್ರಿಯವರು ಲಾಸ್ಟ್ 10 years ಹೌ ಮೆನಿ ಟೈಮ್ಸ್ ಈಸ್ ಅಟೆಂಡೆಡ್ ಪಾರ್ಲಿಮೆಂಟ್ನ ಬಂದು ಉತ್ತರ ಕೊಟ್ಟಿರೋದೇನು ಮಾಹಿತಿ ಇದೆ ಅವರಿಗೆ? ಇವೆಲ್ಲ ಫಂಡಮೆಂಟಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲ? ಮತ್ತು ಯಾವ ಬಿಲ್ ಬಗ್ಗೆ ಚರ್ಚೆ ಆಗಿದೆ ಅದ್ರ ಬಗ್ಗೆ ಮಾತಾಡೋಣ. ಹಿಂಗೆ ಇಂಥವನ್ನ ಕನ್ಸ್ಟ್ರಕ್ಟಿವ್ ಕೂಡ ಮಾತಾಡಲಿ. ಎಸ್, ನಾವು 100% ನಾವೇ ಕರೆಕ್ಟ್ ಅಂತ ಹೇಳೋಕೆ ಹೋಗೋದಿಲ್ಲ. ದಟ್ಸ್ ಓಕೆ. ಇನ್ ಎವ್ರಿ ಡೆಮಾಕ್ರೆಟಿಕ್ ಸೆಟಪ್, ಎವ್ರಿ ಗೌರ್ಮೆಂಟ್ ಹ್ಯಾಸ್ ಮೇಡ್ ಮಿಸ್ಟೇಕ್ಸ್, ವಿ ಹ್ಯಾವ್ ಟು ಓವರ್ಕಮ್ ಇಟ್. ಬಟ್ ಇವ್ರು ಬರೋದು ಇವ್ರದೇ ಒಂದು ಏನೋ ಸುಮ್ಮನೆ ಹೇಳೋದು ಹೋಗೋದು, ಸೋರ್ತಾ ಇದೆ ತಲೆ ಮೇಲೆ ನೀರಲ್ಲಿ. ತಲೆ ಮೇಲೆ ನೀರು ಸೋರ್ಕೊಂಡು ಹೊಂಟತ್ತಲ್ಲಿ. ದೇಶ ಅಧೋಗತಿಯಾಗಿ ಹೋಗೈತಿ. ಮೊನ್ನೆ ಗುರ್ತು ಹರಿಯಾಣದಲ್ಲಿ, ಮೊನ್ನೆ ಯಾವುದದು ಈ ನಮ್ಮ ಡಿ ಗ್ರೂಪ್ ನೌಕರರಿಗೆ PG ಹುಡುಗರು ಅರ್ಜಿ ಹಾಕಿದ್ದಾರೆ ಹರಿಯಾಣದಲ್ಲಿ. PhD ಸ್ಟೂಡೆಂಟ್ಸ್ ಸ್ವಲ್ಪ ನೌಕರಿಗೆ ಅಪ್ಲಿಕೇಶನ್. ಮತ್ತು ಇದ್ರ ಬಗ್ಗೆ ಮಾತಾಡಂಗಿಲ್ಲ ಅವರು. ಹರಿಯಾಣದಲ್ಲಿ ಅವರೇ ಇದ್ದರು 10 ವರ್ಷ, ಕೇಂದ್ರದಲ್ಲಿ ಅವರೇ ಇದ್ದರು. ಸ್ಕಿಲ್ ಇಂಡಿಯಾ 40 ಕೋಟಿ ಜನಕ್ಕೆ ಸ್ಕಿಲ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಅವಾಗ 2013 ಲೇಬರ್ ಮಿನಿಸ್ಟರ್ ಇದ್ದೆ. ಕೇರಳದ ರೂಢಿ ಸಾಹೇಬ್ರಿದ್ರು. ರೂಢಿ ಅಂತಿದ್ದಾರಲ್ಲ, ಮೊದಲನೇ ಹೆಸರು ಬರ್ತಲ್ಲ, ರೂಢಿ ಅಂತಿದ್ರು ಮಿನಿಸ್ಟರ್. ಅವರು ಅವಾಗ ಸ್ಕಿಲ್ ಮಿನಿಸ್ಟರ್ ಮಾಡಿದ್ರು. ಅವ್ರಿಗೆ ಅವಾಗ ಹೋದಾಗ ಹೇಳಿದ್ದು 40 ಕೋಟಿ ಜನಕ್ಕೆ ಸ್ಕಿಲ್ಲಿಂಗ್ ಮಾಡಿಬಿಡ್ತೀವಿ ಅಂತೇಳಿ. ಇವತ್ತು ವಿಪ್ರೋದವ್ರು ನೋಡ್ರಿ ಆರ್ಟಿಕಲ್ ಏನಿದೆ, ಈ ದೇಶದಲ್ಲಿ ಓದ್ಕಲ್ತ ಹುಡುಗರು ಸ್ಕಿಲ್ಲಿಂಗ್ ಕೇಪಬಿಲಿಟಿ ಇಲ್ಲ ಅಂತ ಬರ್ದಾರೆ. ಅವ್ರು ಬರ್ದಾರೆ, ನಾನು ಹೇಳ್ತಕ್ಕಂಥದ್ದಲ್ಲ. ಇಂಥ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬರು.